ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಸುದ್ದಿ ಬಂದಿದೆ, ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಈಗಾಗಲೇ ನೀವು ಕೇಳಿದಿರುವಂಥ ಮಾಹಿತಿ ಏನಂತಂದರೆ, ಒಬ್ಬ ವ್ಯಕ್ತಿ ಬಂದಿದ್ದ, ನಾನು ಅನೇಕ ಶವಗಳನ್ನು ಹೂತಾಕಿದ್ದೇನೆ ಅಂತ ವಕೀಲರ ಮುಂದೆ ಬಂದು ಎಲ್ಲ ಸುದ್ದಿಯನ್ನು ಹೇಳಿ, ತದಾದ ನಂತರ ವಕೀಲರ ಸಮ್ಮುಖದಲ್ಲಿ ಕೋರ್ಟ್ಗೆ ಹೋಗಿ ಕೋರ್ಟ್ನ ಜಡ್ಜ್ಗಳ ಮುಂದೆ ಏನು ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಜಡ್ಜ್ಗಳು ಏನಪ್ಪ ಅಂತಂದರೆ, ಈ ಸಂದರ್ಭದಲ್ಲಿ ವಕೀಲರ ಅವಶ್ಯಕತೆ ಇಲ್ಲ, ನೀವು ಒಬ್ಬರೇ ಬಂದು ಹೇಳ್ರಿ, ಏನು ಬೇಕು ಎಲ್ಲ ಮಾಹಿತಿಗಳನ್ನು ಕೇಳ್ಪಡಿತೇನೆ, ನೀವು ಗಾಬರಿ ಪಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಅವರನ್ನು ಒಬ್ಬರನ್ನೇ ಕರೆದುಕೊಂಡು ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಪಡೆದುಕೊಂಡು, ಅದಾದ ನಂತರ FIR ಆಯಿತು. ಅದಾದ ನಂತರ 15 ದಿನಗಳು ಕಳೆದರೂ ಸಹಿತ ಪೊಲೀಸರು ಯಾವುದೇ ರೀತಿಯಾದಂಥ ಹೆಜ್ಜೆಯನ್ನು ಮುಂದಿಡಲಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಪೊಲೀಸರು ಮೊದಲಿಗೆ ಏನು ಮಾಡಬೇಕಾಗಿತ್ತು, ನಾ ಇಂಥ ಶವಗಳನ್ನು, ನೂರಾರು ಶವಗಳನ್ನು ಎಲ್ಲಿ ಬೇಕಲ್ಲಿ ಅರಣ್ಯದಲ್ಲಿ ಹೂತಾಕಿದ್ದೇನೆ ಅಂತಂದಾಗ, ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳಿಗೂ ತಿಳಿಯುವಂಥ ವಿಷಯ ಏನಂತಂದರೆ, ಪೊಲೀಸರು ನಡಿಯಪ್ಪ ಎಲ್ಲಿ ಹೂತಾಕಿದೆಯಾ ತೋರಿಸ್ ನಡಿ, ನೀವು ಹೂತಾಕಿದೆಯಾ ತೋರಿಸ್ ನಡಿಪ್ಪ, ಎಷ್ಟು ಕರೆ ಎಷ್ಟು ಸುಳ್ಳು ನಿಂದು ಸಾಬೀತಾಗಲಿ ನೋಡೋಣ ನಡಿ ಅಂತ ಕರ್ಕೊಂಡು ಹೋಗಿ ಆತ ಎಲ್ಲಿ ಶವಗಳನ್ನು ಹಾಕಿದಾನೋ ಅಲ್ಲಿ ಶವಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲೋ ಗೊತ್ತಿಲ್ಲ. ಅದರ ಬದಲಿಗೆ ಅವರು ನಮಗೆ ಸುದ್ದಿಗಳು ಬರ್ತಾ ಇದ್ದಾವೆ, ಈತ ಶವಗಳನ್ನು ತೆಗೆದ ಮೇಲೆ ಓಡಿ ಹೋಗ್ತಾನಂತೆ, ತಪ್ಪಿಸ್ಕೊಳ್ತಾನಂತೆ, ಕಣ್ಮರೆ ಆಗ್ತಾನಂತೆ, ಇಂಥ ಅನೇಕ ಸುದ್ದಿಗಳು ನಾವು ಕೇಳಿದ್ವಿ. ಪೊಲೀಸರು ಹೇಳಿದ್ರು. ಅದ್ರ ಬದಲಿಗೆ ಪೊಲೀಸರು ಏನು ಮಾಡಿದ್ರು ಅಂತಂದರೆ, ಆತನಿಗೆ ಒಂದು ನಕ್ಷೆಯನ್ನು ಕೊಟ್ಟು, ಧರ್ಮಸ್ಥಳದ ನಕ್ಷೆಯನ್ನು ಕೊಟ್ಟು, ನೀನು ಯಾವ ಸ್ಥಳಗಳಲ್ಲಿ ಶವಗಳನ್ನು ಹಾಕಿದ್ಯಾ ಇದರಲ್ಲಿ ಮಾರ್ಕ್ ಮಾಡಿ ತೋರ್ಸಪ್ಪ, ಈ ಮ್ಯಾಪ್ನಲ್ಲಿ ನೀನು ಎಲ್ಲಿ ಶವಗಳನ್ನು ಹೂತಿದೆಯೋ ಆ ಜಾಗಗಳನ್ನು ಗುರುತಿಸು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರಂತೆ. ಅದು ಸಾಮಾನ್ಯವಾಗಿ ಆಗಬಾರ್ದು. ಅದು ತನಿಖೆಯ ಒಂದು ಇದೂ ಅಲ್ಲ. ಯಾಕಂತಂದರೆ ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಆ ಜಾಗಗಳನ್ನ ಗುರುತು ಮಾಡಿಕೊಂಡು ಆತನಿಂದ ತಿಳ್ಕೊಂಡು ಆ ಶವಗಳನ್ನು ಸಾಗಿಸುವಂಥ ಪ್ರಯತ್ನ ಇತ್ತೋ ಗೊತ್ತಿಲ್ಲ, ಅಥವಾ ಆತ ಓಡಿ ಹೋಗ್ತಾನಂತ ಹೇಳಿ ಇನ್ನೇನು ಮಾಡುವಂಥ ಪ್ರಯತ್ನ ಇತ್ತೋ ಗೊತ್ತಿಲ್ಲ. ಅದು ಯಾವುದು ನಾವು ಹೇಳಕ್ಕೆ ಹೋಗಬಾರ್ದು. ಬಂದಿರುವಂಥ ಸುದ್ದಿಗಳನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಅದಾದ ನಂತರ ಪೊಲೀಸರು ಬಗ್ಗೆ ಜನರು ಸಾಮಾನ್ಯವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರಕ್ಕೂ ಒತ್ತಾಯಗಳನ್ನು ವ್ಯಕ್ತಪಡಿಸಿದರು. ನೀವು ಪೊಲೀಸರ ತನಿಖೆಯಲ್ಲಿ ನಮಗೆ ಭರವಸೆ ಇಲ್ಲ. ಪೊಲೀಸರು 15 ದಿನಗಳು ಮುಗಿದು ಹೋದರೂ ಸಹಿತ ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇಲ್ಲ. ಅವರು ಯಾವುದೇ ಒಂದು ಹೆಜ್ಜೆಯನ್ನು ಸಹಿತ ಈ ವಿಷಯದಲ್ಲಿ ಮುಂದಿಡ್ತಾ ಇಲ್ಲ. ಆದ ಕಾರಣ SITಯನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು, ಆಗ್ರಹವನ್ನು ಮಾಡಿಕೊಂಡ್ರು. ಅದಕ್ಕೆ ಮುಖ್ಯಮಂತ್ರಿಗಳು, ನೋಡಪ್ಪ SITಯನ್ನು ಸದ್ಯಕ್ಕೆ ರಚಿಸೋಕ್ಕಾಗೋದಿಲ್ಲ, ಹೀಗಾಗಿ ನಾವು ಪೊಲೀಸರ ಏನು ತನಿಖೆ ಮಾಡ್ತಾರೆ, ಪೊಲೀಸರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ಮುಂದೆ ಹೋಗ್ತೇವೆ ಅನ್ನುವಂಥ ಮಾತು ಹೇಳಿದರು. ಅದಾದ ನಂತರ ಮಾರನೇ ದಿನವೇ ಅವರು SITಯನ್ನು ರಚನೆ ಮಾಡಿದರು. ಅದರಲ್ಲಿ ಬರುವಂಥ ಈಗಿನ ಹೊಸ ಸುದ್ದಿ ಏನಂತಂದರೆ, SITಯನ್ನು ರಚನೆ ಮಾಡಿದ್ರಲ್ಲ, ಆ SIT ತಂಡದಲ್ಲಿರುವಂಥ ಕೆಲವರು ಅಧಿಕಾರಿಗಳು ನಾವು ಈ ತನಿಖೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತಾ ಇದ್ವು. ಅವುಗಳನ್ನು ನೋಡಿದ್ವಿ. ಅದಾದ ನಂತರ ಈಗ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಏನು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅಂತಂದರೆ, ಈ SIT ತಂಡ ಏನು ರಚಿಸಿದ್ದೇವೆ, ನಾವು ಯಾರನ್ನು ನೇಮಿಸಿದ್ದೇವೆ ಅವರೇ ಇರ್ತಾರೆ, ಅವರೇ ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರಿಂದ ಅವರು ಅಧಿಕಾರಿಗಳ ಮನವನ್ನು ಒಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೋ ಗೊತ್ತಿಲ್ಲ. ಆ ಸರ್ಕಾರ ಕೊಟ್ಟಿರುವಂಥ ಮಾಹಿತಿ ಇದು. ಅದರ ನಂತರ ಈ SIT ರಚನೆ ಆಗಿದೆ ಅಂದ ತಕ್ಷಣಕ್ಕೆ, ಇವತ್ತು SIT ರಚನೆ ಆಯಿತು, ನಾಳೆ ಇದರ ತನಿಖೆ ಮುಗಿದು ಬಿಡುತ್ತೆ, ನಾಡಿದ್ದು ಇದು ಆರೋಪಿಗಳು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲಂಗಿಲ್ಲ. ಯಾಕಂತಂದರೆ SIT ಅಂತಂದಾಗ ಶವಗಳನ್ನು ಆತನನ್ನು ಕರ್ಕೊಂಡು ಹೋಗಬೇಕು, ಆ ಶವಗಳನ್ನು ಜಾಗಗಳನ್ನು ಆತ ತೋರಿಸ್ಬೇಕು, ಅಲ್ಲಿ ಶವಗಳನ್ನು ತೆಗಿಬೇಕು. ಅಲ್ಲಿ ಶವಗಳು ಸಿಕ್ಕು ಅಂತಂದರೆ ಸಿಗ್ತಾವೆ ಅಂತ ನಾವು ಹೇಳೋಕ್ಕಾಗಲ್ಲ. ಆತ ಭರವಸೆಯನ್ನು ಪಟ್ಟಿದ್ದಾನೆ, ಆತ ಕಾನ್ಫಿಡೆಂಟ್ ಆಗಿದ್ದಾನೆ, ನಾನು ಹೋಗ್ತಿದ್ದೀನಿ ಇದೇ ಜಾಗದಲ್ಲಿ ಅಂತ. ಅದರಿಂದ ಅಲ್ಲಿ ಶವಗಳ ಅಕಸ್ಮಾತ್ ಸಿಕ್ಕು ಅಂತಂದರೆ ಆ ಶವಗಳನ್ನು ಸಂಗ್ರಹಿಸಬೇಕಾಗತ್ತೆ. ಆ ಮೂಳೆಗಳು ಭಾಗ ಬಿಚ್ಚಿ ಹೋಗಿರ್ತಾವೆ, ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅವುಗಳನ್ನು ತನಿಖೆಗೆ FSLಗೆ ಕಳಿಸಿ, ಆ ಶವ ಯಾವಾಗ ಸತ್ತು, ಆ ಸಾಯುವ ಸಂದರ್ಭದಲ್ಲಿ ಅದಕ್ಕೆ ವಯಸ್ಸು ಎಷ್ಟಿದ್ವು, ಅದು ಸಾಯೋದಕ್ಕೆ ಕಾರಣ ಏನಾಗಿರಬಹುದು, ಈ ರೀತಿ ಹಲವಾರು ತನಿಖೆಗಳಾಗ್ತವೆ. ಆಮೇಲೆ DNA ಪತ್ತೆ ಹಚ್ಚಬೇಕಾಗತ್ತೆ. ಹೀಗೆಲ್ಲ ಅನೇಕ ಪ್ರಕ್ರಿಯೆಗಳಿರ್ತಾವೆ. ಅವುಗಳ ನಂತರ SIT ತನಿಖೆ ಪೂರ್ಣಗೊಂಡು ಅವೆಲ್ಲ ವರದಿಗೆ ಸಿದ್ಧಪಡಬೇಕಾದ್ರೆ ಸಾಕಷ್ಟು ದಿನ ಹೋಗುತ್ತೆ. SIT ರಚನೆ ಆಯಿತು ಅನ್ನೋ ಮಾತ್ರಕ್ಕೆ ನಾಳೆನೇ ನಮಗೆ ರಿಸಲ್ಟ್ ಸಿಕ್ಬಿಡತ್ತೆ ಅಂತ ಇರೋಂಗಿಲ್ಲ. ಪರೀಕ್ಷೆ ಬರಲಿ ಅಂತಂದ್ರೆ ಅದ್ರ ವ್ಯಾಲ್ಯೂಯೇಷನ್ ಆಗಬೇಕು, ಎಲ್ಲ ಹಿಂಗಿರ್ತಾವಲ್ಲ. ಅದೇ ರೀತಿಯಾಗಿ SITಯಲ್ಲಿಯೂ ಸಹಿತ ಒಂದಿಷ್ಟು ಕಾರ್ಯಗಳಿರ್ತಾವೆ, ಅವುಗಳು ಪೂರ್ಣಗೊಳ್ಬೇಕು. ಅದಾದ ನಂತರ ನಮಗೆ ಮಾಹಿತಿ ಸಿಗುವಂಥದ್ದು. SIT ರಚಿಸಿರುವಂಥದ್ದು ಒಂದು ಗೆಲುವಿನ
ಬಾಗಿಲು ತೆಗೆದಿದೆ ಅಂತ ಹೇಳ್ಬೋದು. ಒಂದು ಮನೆ ಇದೆಯಲ್ಲ, ಮನೆ ಒಳಗಡೆ ಹೋಗೋದಕ್ಕೆ, ಪ್ರವೇಶ ಮಾಡೋದಕ್ಕೆ ಒಂದು ಬಾಗಿಲು ತೆಗೆದಿದೆ ಅಂತ ಹೇಳ್ಬೋದು. ಮನೆ ಒಳಗಡೆ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ. ಮನೆ ಒಳಗೆ ಏನೇನು ಅಡಗಿದೆ, ಯಾವುದು ಸತ್ಯ ಇದೆ, ಯಾವುದು ಸುಳ್ಳು ಇದೆ, ಎಲ್ಲವನ್ನು SIT ತನಿಖೆ ಮಾಡಬೇಕು. ಅದರಿಂದ ಎಲ್ಲ ಶವಗಳು ಸಿಕ್ಕುವಂತಂದರೆ ಅವುಗಳನ್ನೆಲ್ಲ ಕ್ರೋಢೀಕರಿಸಿ, ಅವುಗಳನ್ನು ಸಂಗ್ರಹಿಸಿ, ಅವುಗಳನ್ನು ತನಿಖೆ ಮಾಡಿ FSLಗೆ ಕಳಿಸಿ ವಯಸ್ಸು ಕಂಡು ಹಿಡಿದು, ಈಗೆಲ್ಲ ಇರ್ತವೆ, ಗಂಡು ಶವವೋ ಹೆಣ್ಣು ಶವವೋ, ಹೀಗೆಲ್ಲ ತನಿಖೆಗಳನ್ನು ಮಾಡಿ ಅದರ ವರದಿಯನ್ನು ಸಿದ್ಧಪಡಿಸಿ ಆಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ಅನೇಕ ದಿನಗಳು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ. ಹೀಗಾಗಿ ಒಂದು ಭರವಸೆ ಇದೆ, ಸಾಕಷ್ಟು ಜನರಿಗೆ ಭರವಸೆ ಇದೆ, ಇದರಲ್ಲಿ ತನಿಖೆ ಪಾರದರ್ಶಕವಾಗಿ ಆಗುತ್ತೆ, ನ್ಯಾಯ ಸಿಗತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ಸಾಕಷ್ಟು ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿದೆ. ಅದರಂತೆ ನಮಗೂ ಸಹಿತ ಒಂದು ನಿರೀಕ್ಷೆ ಇದೆ, ಭರವಸೆ ಇದೆ ಅಂತ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ. ನಮಸ್ಕಾರ.